ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಬದಲಿಸಿದ್ದನ್ನ ಖಂಡಿಸಿ ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಗಾಂಧಿ ಪ್ರತಿಮೆ ಎದುರು ಉಪವಾಸ ಸತ್ಯಾಗ್ರಹ ನಡೆಸಿದರು. ಕಾಯ್ದೆ ಬದಲಾವಣೆ ಮಾಡಿದ ಕುರಿತು ಭಿತ್ತಿ ಪತ್ರಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಧರಣಿ ನಡೆಸಿದರು. ಕಾಂಗ್ರೆಸ್ ಪಕ್ಷದ ಹೋರಾಟಕ್ಕೆ ಮಹಾತ್ಮ ಗಾಂಧೀಜಿ ಅವರಿಗೆ, ಸ್ವಾತಂತ್ರ್ಯ ಹೋರಾಟಗಾರ ಮಹಾತ್ಮ ಗಾಂಧಿ ಅವರಿಗೆ. ಬೇಡಿಕೆಯಂತೆ ವರ್ಷ ಪೂರ್ತಿ ಸಿಗುತ್ತಿತ್ತು ಕೆಲಸ, ಬಿಜೆಪಿಯಿಂದ ಕಾರ್ಮಿಕರಿಗೆ ಆಗಲಿದೆ ಮೋಸ. ಮಹಿಳೆಯರಿಗೆ ಆದ್ಯತೆ, ವಿಜಿರಾಂಜಿಯಿಂದ ನೋಡಲಾಗುತ್ತಿಲ್ಲ ಗ್ರಾಮೀಣ ಜನರ ವ್ಯಥೆ. ಜೀವನೋಪಾಯದ ಭರವಸೆಯನ್ನು ಅನುಭವಿಸುತ್ತದೆ. ಕಾರ್ಮಿಕರ ಹಕ್ಕುಗಳಿಗೆ ಧಕ್ಕೆ ತರುತ್ತದೆ. ಪಂಚಾಯತ್ ಸಂಸ್ಥೆಗಳ ಸ್ವತಂತ್ರತೆಯನ್ನ बीबी ग्राम जी जुमला है, बीबी ग्राम जी जुमला है, हमला है, गरीबों के हक पर हमला है. बीबी ग्राम जी गरीबों के हक पर, बीबी ग्राम जी गरीबों के हक पर नरेगा बचाओ. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಎಐಸಿಸಿ ಕಾರ್ಯದರ್ಶಿ ಬಿಎಂ ಸಂದೀಪ್ ಅವರು, ಮನ್ರೇಗಾ ಯುಪಿಎ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾಗಿದ್ದು ಬಡ ಜನರ ಬದುಕಿಗೆ ಆಧಾರವಾಗಿತ್ತು. ಈ ಕಾಯ್ದೆಯನ್ನ ಮರುಸ್ಥಾಪನೆ ಮಾಡಲೇಬೇಕು ಎಂದು ಆಗ್ರಹಿಸಿದ್ದಾರೆ. ಹಾಗಾಗಿ ಇವತ್ತು ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ಯೋಜನೆಯನ್ನ ಜಾರಿಗೆ ತಂದಿದ್ದು ಯಾಕೆ ಅಂತ ಹೇಳಿದ್ರೆ, ಬಡವರು ಯಾರೋ ಮನೆ ಬಾಗಿಲಿಗೂ ಕೂಡ ಕೆಲಸಕ್ಕಾಗಿ ಭಿಕ್ಷೆ ಬೇಡಕ್ಕೆ ಹೋಗಬಾರ್ದು. ಬಡವರಿಗೂ ಕೂಡ ಸ್ವಾಭಿಮಾನದ ಹಕ್ಕಿದೆ. ಬಡವರು ಅರ್ಜಿಯನ್ನ ಹಾಕಿದ್ರೆ ಅವರ ಮನೆ ಬಾಗಿಲಿಗೆ ಕೆಲಸವನ್ನ ಹೋಗಬೇಕು ಅಂತ ಹೇಳಿ ಗ್ರಾಮ ಪಂಚಾಯಿತಿಯ ಮುಖಾಂತರ ಇವತ್ತು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಇದರಿಂದ ಸುಮಾರು 38 ಕೋಟಿ ಜನ ಇವತ್ತು ಆ ಯೋಜನೆಯಲ್ಲಿ ಇವತ್ತು ಅರ್ಜಿಯನ್ನು ಹಾಕಿ ಕಾರ್ಡ್ ಹೋಲ್ಡರ್ಗಳಾಗಿದ್ದಾರೆ ಈ ದೇಶದಲ್ಲಿ. ಈ ಯೋಜನೆಯಿಂದ ಸುಮಾರು 180 ಕೋಟಿ 20 ವರ್ಷಗಳಲ್ಲಿ 180 ಕೋಟಿ ಜನಗಳು ಈ ಯೋಜನೆಯಿಂದ ಕೆಲಸವನ್ನ ಪಡ್ಕೊಂಡಿರೋದು ಇವತ್ತು ದಾಖಲೆಗಳಲ್ಲಿದೆ. ಇವತ್ತು ಹಳ್ಳಿ ಪ್ರದೇಶದಲ್ಲಿ ಈಗಾಗಲೇ ನರೇಂದ್ರ ಮೋದಿ ಅವರ ಒಂದು ಕೆಟ್ಟ ನಿರ್ಣಯದಿಂದ ಇವತ್ತು ಪಟ್ಟಣ ಪ್ರದೇಶಗಳಲ್ಲಿ ಇವತ್ತು ನೀವು ಎಲ್ಲಿ ಹೋದ್ರು ಇವತ್ತು ಯುವಕರು ಏನು ಸಮಸ್ಯೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನಿರುದ್ಯೋಗದ ಸಮಸ್ಯೆ ಹೇಳ್ತಿದ್ದಾರೆ. ಯಾರೇ ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸವನ್ನು ಮುಗಿಸಿ ಬಂದ್ರೆ ಅವನಿಗೆ ಇವತ್ತು ಕೆಲಸ ಇವತ್ತು ಸಿಗ್ತಾ ಇಲ್ಲ, ಅವನ ವಿದ್ಯಾಭ್ಯಾಸಕ್ಕೆ ತಕ್ಕಂತ ಕೆಲಸ ಸಿಗ್ತಾ ಇಲ್ಲ. ಹಾಗಾಗಿ ನಿರುದ್ಯೋಗ ಸಮಸ್ಯೆ ಇವತ್ತು ಪಟ್ಟಣದಲ್ಲಿ ಏನು ತಾಂಡವ ಆಡ್ತಿದೆ. ಏನು ನಾವು ಅವ್ರನ್ನ ಇಡೀ ಪ್ರಪಂಚದಲ್ಲಿ ಒಬ್ಬ ಅಹಿಂಸಾ ಪುರುಷ ಅಂತ ಹೇಳಿ ನಮಗೆ ಏನು ಸ್ವಾತಂತ್ರ್ಯವನ್ನು ಅಹಿಂಸೆಯ ಮೂಲಕ ತೆಗೆದುಕೊಂಡ್ಬಂದು ಕೊಟ್ಟರು ಮಹಾತ್ಮ ಗಾಂಧಿಯವರು, ಇಡೀ ದೇಶವೇ ಪ್ರಪಂಚವೇ ಅವರನ್ನ ಮೇಲು ಎತ್ತರದಲ್ಲಿ ಇಟ್ಟಂತಹ ಒಂದು ಮೇರು ವ್ಯಕ್ತಿನ ಇವತ್ತು ಅವರ ಹೆಸರನ್ನ ಬದಲಾವಣೆ ಮಾಡಬೇಕು ಅನ್ನೋದು ಅವರ ಮೂಲ ಗುರಿ. ಆದರೆ ಯೋಜನೆಯ ಹೆಸರನ್ನ ಚೇಂಜ್ ಮಾಡೋದು ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರಪಿತನಿಗೆ ಮಾಡಿದಂಥ ಅನ್ಯಾಯ. ಅದನ್ನು ನಾವು ಧಿಕ್ಕರಿಸ್ತೇವೆ, ಅದರ ಬಗ್ಗೆ ಹೋರಾಟ ಮಾಡ್ತೇವೆ. ಇವತ್ತು ಏನು ಬಿಜೆಪಿಯ ಸಂಸ್ಕೃತಿ ಅಂತ ಹೇಳಿದ್ರೆ ಅವರು ಗೋಡ್ಸೆ ಸಂಸ್ಕೃತಿ ಅನ್ನೋದು ಈಗ ಜಗಜ್ಜಾಹಿತವಾಗಿದೆ. ಕಾರಣ ಇಷ್ಟೇ, ಗೋಡ್ಸೆನ ಆರಾಧ ದೇವರನ್ನಾಗಿ ಮಾಡಿರುವಂತಹ ಹಲವು ಕಾರ್ಯಕ್ರಮಗಳನ್ನ ನಾವು ನೋಡಿದ್ದೇವೆ.
ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಮೋಟಮ್ಮ, ಶಾಸಕ ಎಚ್.ಡಿ. ತಮ್ಮಯ್ಯ, ಶಾಸಕ ಟಿ.ಡಿ. ರಾಜೇಗೌಡ, ಶಾಸಕ ಶ್ರೀನಿವಾಸ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಶುಮನ್, ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ, ತಾಲೂಕು ಅಧ್ಯಕ್ಷರಾದ ಮಲ್ಲೇಸ್ವಾಮಿ, ಎಚ್. ದೇವರಾಜ್, ವಿಜಯ್ ಕುಮಾರ್, ರೇಖಾ ಹುಲಿಯಪ್ಪ ಗೌಡ, ತನೋಜ್ ನಾಯ್ಡು, ನಯಾಸ್ ಅಹಮದ್ ಮುಂತಾದವರು ಉಪಸ್ಥಿತರಿದ್ದರು.